ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕೂಲ್ ಯೂನಿಫಾರ್ಮ್ದು ಶರ್ಟ್ ಯಾವ ರೀತಿ ಕಟ್ ಮಾಡೋಂತ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, 4th ಸ್ಟ್ಯಾಂಡರ್ಡ್ದು ಸ್ಕೂಲ್ ಯೂನಿಫಾರ್ಮ್ದು ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಸ್ನೇಹಿತರೆ. ನೋಡಿ, ಉದ್ದ ಬಂದು 20.5 ಇಂಚ್ ಉದ್ದ ಇದೆ ಸ್ನೇಹಿತರೆ. ಹಾಗೆ ಶೋಲ್ಡ್ರ್ ಬಂದು 12 ಇಂಚ್ ಇದೆ. ಹಾಗೆ ಎದೆ ಸುತ್ತಳತೆ ಬಂದು 32 ಇಂಚ್ ಇದೆ ಸ್ನೇಹಿತರೆ. ಹಾಗೆ ತೋಳು ಬಂದು 7 ಇಂಚ್ ಉದ್ದ, 10 ಇಂಚು ಫಿಟ್ಟಿಂಗ್ ಇದೆ. ಹಾಗೆ ಸ್ನೇಹಿತರೆ ಹಾಫ್ ಪ್ಯಾಂಟ್ದು ನಿಮಗೆ ಮೆಜರ್ಮೆಂಟ್ ತೋರಿಸ್ಬಿಡ್ತೀನಿ. ನೋಡಿ ಸ್ನೇಹಿತರೆ, 23 ಇಂಚು ಸೊಂಟದ ಅಳತೆ ಇದೆ, 15 ಇಂಚು ಉದ್ದ ಇದೆ, 16 ಇಂಚು ತೊಡೆ ಲೂಸ್ ಇದೆ ಸ್ನೇಹಿತರೆ. ನೋಡಿ, ಆಲ್ರೆಡಿ ನಾನು ಹಾಫ್ ಪ್ಯಾಂಟಿಂದು ನಾನು ನಿಮಗೆ ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಇದೇ ಮೆಜರ್ಮೆಂಟ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಇದೆ, ಹಾಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ದಯವಿಟ್ಟು ನೋಡಿ. ಸ್ನೇಹಿತರೆ ನೋಡಿ, ಇವಾಗ ಮೊದಲಿಗೆ ಇದರಲ್ಲಿ ಶರ್ಟ್ ಮಾತ್ರ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ, ಹಾಫ್ ಪ್ಯಾಂಟ್ದು ವಿಡಿಯೋ ಇದೆ ನನ್ನ ಚಾನಲಲ್ಲಿ, ದಯವಿಟ್ಟು ಬೇಕಂದರೆ ನೋಡಿ. ಇದೇ ಮೆಜರ್ಮೆಂಟಿಂದು ಇವೆರಡು ಒಬ್ರದ್ದೇ ಸ್ನೇಹಿತರೆ. ನೋಡಿ, ಇವಾಗ ಫ್ರಂಟ್ ಪಾರ್ಟನ್ನು ಮೊದಲಿಗೆ ಕಟ್ ಮಾಡೋಣ. ನೋಡಿ, 2 ಪೀಸು ನಾನು ಜೋಡಿಸ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡಲಿಕ್ಕೋಸ್ಕರ. ಕೆಳಗಡೆ ಸ್ನೇಹಿತರೆ ನೋಡಿ, ಸ್ಟ್ರೈಟಿಗೆ ಒಂದು ಸ್ಟ್ರೈಟ್ ಹಾಕಲಿಕ್ಕೆ ಒಂದು ಲೈನ್ ಹಾಕ್ತಾಯಿದ್ದೀನಿ ನೋಡಿ, ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಬಟ್ಟೆನ. ಸ್ನೇಹಿತರೆ ನೋಡಿ, 20.5 ಇಂಚು ಉದ್ದ ಇದೆ, ಅದಕ್ಕೆ ನಾವು 1.5 ಇಂಚು ಕೆಳಗಡೆ ಪಟ್ಟಿಗೋಸ್ಕರ ಆ್ಯಡ್ ಮಾಡಬೇಕು ನೋಡಿ. ಅದಕ್ಕೆ 1.5 ಇಂಚು ಕೆಳಗಡೆ, ಹಾಗೆ ಶೋಲ್ಡ್ರ್ ಮಾರ್ಜಿನ್ ಅರ್ಧ ಇಂಚು, ಅಲ್ಲಿಗೆ ಟೋಟಲ್ 2 ಇಂಚು ನಾವು ಆ್ಯಡ್ ಮಾಡೋದ್ರಿಂದ 22ವರೆಗೆ ನಾವು ಉದ್ದಾನ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, 22ವರೆಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 20.5 ಇಂಚು ಉದ್ದ ಇದೆ ಸ್ನೇಹಿತರೆ. ಇದು ಮೆಜರ್ಮೆಂಟ್ ಬಂದು 2 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಕೆಳಗಡೆ ನೋಡಿ, ನೀವು ಸಾದಾ ಕ್ರಾಸ್ ಪೈಪ್ ಮಾಡ್ತೀವಿ ಅಂದರೆ ಅದಕ್ಕೆ ಅರ್ಧ ಇಂಚ್ ಸಾಕು. ಬಟ್ ಪಟ್ಟಿ ಮಾಡ್ತೀವಿ ಅಂದರೆ 1.5 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಹಾಗೆಯೇ ಸ್ನೇಹಿತರೆ ನೋಡಿ, ಶೋಲ್ಡ್ರ್ ಕ್ರಾಸ್ ಬಂದು ನಾನು 1.25 ಇಂಚ್ ಇಡ್ತಾಯಿದ್ದೀನಿ ನೋಡಿ. 1.25 ಇಂಚು ಅಥವಾ 1.5 ಇಂಚು, ಇದು ಚಿಕ್ಕ ಮಗಳ ಆಗಿರೋದ್ರಿಂದ 1.5 ಇಂಚು ಇಡ್ಬೋದು ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಹಾಗೆ ನೋಡಿ, ಖಾಜಾ ಪಟ್ಟಿ ಗುಂಡಿ ಪಟ್ಟಿಗೋಸ್ಕರ ನಾನು 1.5 ಇಂಚಿನಷ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಕ್ಯಾನ್ವಾಸ್ ಹಾಕಲ್ಲ ಸ್ನೇಹಿತರೆ, ಕ್ಯಾನ್ವಾಸ್ ಹಾಕಿದರೂ ಕೂಡ 1/4 ಇಂಚ್ ಕ್ಯಾನ್ವಾಸ್ ಸಿಗುತ್ತೆ, 1/4 ಇಂಚ್ ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ ನೋಡಿ. ನೆಕ್ ಬಂದು 1.25 ಇಂಚ್ ಇಡ್ತಾಯಿದ್ದೀನಿ, ಕೊರಳಿನ ಅಗಲ ಬಂದು 1.25 ಇಂಚ್ ಇಡ್ತಾಯಿದ್ದೀನಿ. ಹಾಗೆ ಶೋಲ್ಡ್ರ್ ಬಂದು ಸ್ನೇಹಿತರೆ 12 ಇಂಚ್ ಇದೆ ನೋಡಿ. ಶೋಲ್ಡ್ರು 12ರಲ್ಲಿ ಅರ್ಧ ಭಾಗ ಮಾಡಿದರೆ ನಮಗೆ 2 ಭಾಗ ಮಾಡಿದರೆ 6 ಇಂಚ್ ಬರುತ್ತೆ. ಅದಕ್ಕೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು 6ವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ಇದು ಶೋಲ್ಡ್ರ್ ಕ್ರಾಸನ್ನು ಇದಕ್ಕೆ ಲೈನ್ ಹಾಕೋಣ ಒಂದು ಶೋಲ್ಡ್ರ್ ಕ್ರಾಸಿಗೆ ಸ್ನೇಹಿತರೆ. ನೋಡಿ, ಆರ್ಮೋಲ್ ಡೌನಿಗೆ ಬಂದು ನಾನು 5.25 ಇಂಚ್ ಇಡ್ತಾಯಿದ್ದೀನಿ, 5.25 ಅಥವಾ 5.5 ಇಂಚ್ ಇಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಕಡಿಮೆನೇ ಇಟ್ಕೊಂಡಿದ್ದೀನಿ. ನಂತರ ನಾನು ಸ್ಲೀವ್ ವೇಸ್ಟ್ ಕಟ್ ಮಾಡ್ಕೊತೀವೋ ಅದ್ರ ಮೇಲೆ ನಾವು ಆರ್ಮೋಲ್ ಶೇಪನ್ನು ತಕ್ಕೊತೀವಿ ನೋಡಿ. ಹಾಗೆ ಒಂದು ಅರ್ಧ ಇಂಚು ಒಳಗಡೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಆರ್ಮೋಲ್ ಶೇಪಿಗೋಸ್ಕರ. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ನಮ್ಮದು ಎದೆ ಸುತ್ತಳತೆ ಬಂದು 32 ಇಂಚ್ ಇದೆ. 32 4 ಭಾಗ ಮಾಡಿದರೆ ನಮಗೆ 8 ಇಂಚ್ ಬರುತ್ತೆ. ಅದಕ್ಕೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು 8.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಕೂಡ 8ವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನೋಡಿ. ಕೆಳಗಡೆ 1.5 ಇಂಚ್ ಪಟ್ಟಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದು ಆರ್ಮೋಲ್ ಶೇಪು, ಇದು ಫ್ರಂಟ್ ಆರ್ಮೋಲ್ ಶೇಪು, ಹಾಗೆ ಇದು ನೆಕ್ ಶೇಪು ನೋಡಿ. ಇವಾಗ ಕಟ್ ಮಾಡೋಣ. ಫ್ರಂಟ್ ಪಾರ್ಟು ಕಂಪ್ಲೀಟ್ ಆಯಿತು ಸ್ನೇಹಿತರೆ, ಕಟ್ ಮಾಡೋಣ ಇವಾಗ. ಸ್ನೇಹಿತರೆ ನೋಡಿ, ಸ್ಕೂಲ್ ಯೂನಿಫಾರ್ಮ್ದು ಏನೇ ಕ್ವಶನ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸ್ನೇಹಿತರೆ ನೋಡಿ, ಇದ್ರದ್ದು ಹಾಫ್ ಪ್ಯಾಂಟ್ ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಹಿಂದಿನ ವಿಡಿಯೋ ಇದೆ, ಇಂಟ್ರೆಸ್ಟ್ ಇದ್ದವ್ರು ನೋಡ್ಬೋದು. ಹಾಗೆ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಸ್ನೇಹಿತರೆ ಆ ಲಿಂಕನ್ನು. ಆ ಲಿಂಕ್ ಕ್ಲಿಕ್ ಮಾಡಿದರೆ ಆ ವಿಡಿಯೋ ನಿಮಗೆ ಓಪನ್ ಆಗುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಫ್ರಂಟ್ ಪಾರ್ಟು ನಾವು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಇದನ್ನು ಒಂದು ಫೋಲ್ಡು ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ. ಫ್ರಂಟ್ ಪಾರ್ಟಿಗಿಂತ ಬ್ಯಾಕ್ ಪಾರ್ಟು ಅರ್ಧ ಇಂಚು ಕಡಿಮೆ ಇರಬೇಕು ಯಾವಾಗಲೂ ನೋಡಿ. ಅರ್ಧ ಇಂಚು ನಾನು ಕಡಿಮೆ ಇಟ್ಕೊತಾ ಇದ್ದೀನಿ ನೋಡಿ. ಬ್ಯಾಕ್ ಪಾರ್ಟು ಅರ್ಧ ಇಂಚು ಕಡಿಮೆ ಇರಬೇಕು ಯಾವಾಗಲೂ ಫ್ರಂಟ್ ಪಾರ್ಟಿಗಿಂತ. ಏನಕ್ಕಂದರೆ ಸ್ನೇಹಿತರೆ ನೋಡಿ, ನಾವು ಬಟನ್ನ ಎಲ್ಲ ಹಾಕೊಂಡ್ಮೇಕೆ ಅದು ಎಲ್ಲ ಸೈಜು ಈಕ್ವಲಾಗಿ ಇರಬೇಕು, ಎಲ್ಲ ಪೀಸು ಈಕ್ವಲಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ ಅರ್ಧ ಇಂಚು ಕಡಿಮೆ ಇಟ್ಕೋಬೇಕು ಯಾವಾಗಲೂ. ಅರ್ಧ ಇಂಚು ಅಲ್ಲಿಗೆ ಬಟನ್ ಬರುತ್ತೆ ಅಂತ ಲೆಕ್ಕ. ಅಲ್ಲಿಗೆ ನಮಗೆ ಅರ್ಧ ಇಂಚಿಗೆ ಒಂದು ಕಾಜೆ ಅಥವಾ ಒಂದು ಬಟನ್ ಬರುತ್ತೆ 2 ಸೈಡಿಂದ ಫ್ರಂಟ್ ಪಾರ್ಟಲ್ಲಿ. ಹಾಗೆ ನೋಡಿ ಸ್ನೇಹಿತರೆ, ಶೋಲ್ಡ್ರನ್ನ ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದು ಬ್ಯಾಕ್ ಆರ್ಮೋಲ್ ಶೇಪು ನೋಡಿ. ಈ ಥರ ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ತಾಯಿದ್ದೀನಿ.
ಸ್ನೇಹಿತರೆ ನೋಡಿ ವಿತ್ ಶೋಲ್ಡ್ರ್ ಇದು ಶೋಲ್ಡ್ರ್ ಕಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ಒಂದು ಹಿಂದಿನ ವೀಡಿಯೋದಲ್ಲಿ ವಿತೌಟ್ ಶೋಲ್ಡ್ರ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಹಾಕಿದ್ದೀನಿ. ಇದೇ ಮೆಜರ್ಮೆಂಟಿಗೆ ಹಾಕಿದ್ದೀನಿ ಸ್ನೇಹಿತರೆ. ನೀವು ಆ ವಿಡಿಯೋನ ಬೇಕಾದ್ರೆ ನನ್ನ ಚಾನಲ್ ಇದೆ ವಿಸಿಟ್ ಮಾಡಿ ನೋಡ್ಬೋದು. ವಿತೌಟ್ ಶೋಲ್ಡ್ರ್ ಕೂಡ ಕಟ್ ಮಾಡ್ಬೋದು. ಸ್ನೇಹಿತರೆ ನೋಡಿ ಇವಾಗ ನಾವು ಸ್ಲೀವನ್ನು ಕಟ್ ಮಾಡೋಣ. ನಂತರ ನಾನು ಲಾಸ್ಟಿಗೆ ನಿಮಗೆ ಶೋಲ್ಡ್ರ್ ಯಾವ ರೀತಿ ಕಟ್ ಮಾಡೋಂತ ತೋರಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಎರಡು ಸ್ಲೀವ್ನ ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಅಂಚು ಪಟ್ಟೆಯನ್ನು ತೆಗೆದು ಬಿಡ್ಬೇಕು ಸ್ನೇಹಿತರೆ, ಇಲ್ಲಾಂದರೆ ಅದು ನಮಗೆ ಸ್ಲೀವ್ ನೀಟಾಗಿ ಬರಲ್ಲ. ನೋಡಿ ಎರಡು ಸ್ಲೀವ್ನು ನಾನು ಫೋಲ್ಡಿಂಗ್ ಹಾಕೊಂಡಿದ್ದೀನಿ ಸ್ನೇಹಿತರೆ, ಎರಡು ಸ್ಲೀವ್ ಕಟ್ ಮಾಡಲಿಕ್ಕೋಸ್ಕರ. ಸ್ನೇಹಿತರೆ ನೋಡಿ ಇವಾಗ ಸ್ಲೀವ್ಗೆ ನಾವು ಪಟ್ಟಿ ಮಾಡಬೇಕಲ್ಲ, ಪಟ್ಟಿ ಮಾಡಲಿಕ್ಕೋಸ್ಕರ ನಾನು 2 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಮಾರ್ಕ್ ಮಾಡ್ಕೋಬೋದು ಸ್ನೇಹಿತರೆ, ಇದಕ್ಕಿಂತ ಜಾಸ್ತಿನೇ ಮಾಡ್ಕೋಬೇಕು, ಕಡಿಮೆ ಮಾಡ್ಕೋಬಾರ್ದು. ಸ್ನೇಹಿತರೆ ನೋಡಿ ಸ್ಲೀವ್ ಉದ್ದ ಬಂದು ಎಷ್ಟಿದೆ ಅಂದರೆ ನೋಡಿ 7 ಇಂಚಿದೆ. ಅದಕ್ಕೆ ನಾವು ಅರ್ಧ ಇಂಚ್ ಆ್ಯಡ್ ಮಾಡಿ 7.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಿದ್ದೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನೋಡಿ ಇಲ್ಲಿ 7.5 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಆರ್ಮೋಲ್ ಕ್ರಾಸನ್ನು 3.5 ಇಂಚ್ ಇಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ 5 ಇಂಚು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಲೂಸನ್ನು 10 ಇಂಚಿದೆ ಸ್ನೇಹಿತರೆ. ಒಟ್ಟು ಮೆಜರ್ಮೆಂಟ್ ತಗೊಂಡಿದ್ದು, ಅದಕ್ಕೆ ನಾವು ಅರ್ಧ ಇಂಚ್ ಆ್ಯಡ್ ಮಾಡಿದ್ದೀವಿ. ನೋಡಿ ಇವಾಗ ಕಟ್ ಮಾಡ್ತಾಯಿದ್ದೀನಿ. ಇದು ಬ್ಯಾಕ್ ಶೇಪು, ಹಾಗೆ ಇದರಲ್ಲಿ ಫ್ರಂಟ್ ಶೇಪ್ ಕೂಡ ತೆಗಿಯೋಣ. ಇವಾಗ ನೋಡಿ 2 ಪೀಸ್ ಮಾತ್ರ, ಫ್ರಂಟ್ 2 ಪೀಸ್ ಮಾತ್ರ ತಗೊಂಡು ನೋಡಿ ಈ ಥರ ಫ್ರಂಟ್ ಶೇಪನ್ನು ನಾವು ಸ್ಲೀವಲ್ಲಿ ಕಟ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಹಾಗೆ ನೋಡಿ ನ್ಯಾಚ್ ಹಾಕೋಣ, ಫೋಲ್ಡಿಂಗ್ 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅಲ್ಲಿಗೆ ಈ ಥರ ನ್ಯಾಚ್ ಹಾಕೋಣ ನೋಡಿ ಸ್ನೇಹಿತರೆ. ಇವಾಗ ಸ್ಲೀವ್ ಕಟ್ ಮಾಡಾಯಿತು. ಇವಾಗ ಶೋಲ್ಡ್ರ್ ಕಟ್ ಮಾಡೋಣ. ನೆಕ್ಸ್ಟ್ ಬಂದು ನೋಡಿ ಇದಕ್ಕೆ ಡಬಲ್ ಶೋಲ್ಡ್ರ್ ಕಟ್ ಮಾಡ್ಬೇಕು ಸ್ನೇಹಿತರೆ ಯಾವಾಗಲೂ. ನೋಡಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಯಾರಿಗೆ ಟೈಲರಿಂಗ್ ವೀಡಿಯೋಸ್ ಏನಾದರೂ ಬೇಕಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಿಗಾದರೂ ನನ್ನ ಚಾನಲನ್ನು ಶೇರ್ ಮಾಡಿ, ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಸ್ನೇಹಿತರೆ ನೋಡಿ ನಾನು 2 ಶೋಲ್ಡ್ರನ್ನು ಒಂದೇ ಸಾರಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಫೋಲ್ಡ್ ಹಾಕೊಂಡಿದ್ದೀನಿ ಸ್ನೇಹಿತರೆ. 12 ಇಂಚು ಶೋಲ್ಡ್ರ್ ಇದೆ, ಅಲ್ಲಿಗೆ 6 ಇಂಚ್ ಬರುತ್ತೆ. 2 ಭಾಗ ಮಾಡಿದರೆ ನಾವು ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿದರೆ 6.5 ಇಂಚಿಗೆ ನಾವು ಒಂದು ಸೈಡು ತೊಗೋಬೇಕಾಗುತ್ತೆ. ನೋಡಿ 6.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗ್ ಮೊದಲಿಗೆ. ಹಾಗೆ ನೋಡಿ ಶೋಲ್ಡ್ರ್ ಹತ್ರ ಸ್ನೇಹಿತರೆ ನೋಡಿ ಶೋಲ್ಡ್ರ್ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಇವಾಗ ಶೋಲ್ಡ್ರ್ ಬಂದು ಸ್ನೇಹಿತರೆ ಇದಕ್ಕೆ ನೋಡಿ 3 ಇಂಚ್ ಇಡ್ತಾ ಇದ್ದೀನಿ. ನಾವು 1.25 ಇಂಚು ನಾವು ಶೋಲ್ಡ್ರ್ ಕ್ರಾಸನ್ನು ಇಟ್ಟಿದ್ದೀವಿ. ನೋಡಿ 1.25 ಇಂಚು ಶೋಲ್ಡ್ರ್ ಕ್ರಾಸನ್ನು ಅಷ್ಟೇ ಇಡಬೇಕು ನಾವು. 3 ಇಂಚಿಗೆ 1.25 ಸೇರಿಸಿದಾಗ ನಮಗೆ 4.25 ಆಗುತ್ತೆ. ನೋಡಿ 4.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1.25 ಇಂಚಿನಷ್ಟು ನಾನು ನೆಕ್ ವಿಡ್ತನ್ನು ತೊಗೊಂಡಿದ್ದೀನಿ. ನಾವು ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ, ಅದಕ್ಕೆ ಕೊರಳಿನ ಅಗಲ ಬಂದು 1.25 ಇಂಚ್ ಇಟ್ಟಿದ್ದೀನಿ ಸ್ನೇಹಿತರೆ. ನಾವು ಫ್ರಂಟ್ ಪಾರ್ಟಲ್ಲೇ ಅಷ್ಟೇ ಇಟ್ಟಿದ್ದೀವಿ, ಈ ಬ್ಯಾಕ್ ಪಾರ್ಟಲ್ಲಿ ಕೂಡ ಅಷ್ಟೇ ಇಡಬೇಕು. ನೋಡಿ ಇವಾಗ ಶೋಲ್ಡ್ರ್ ಕಟ್ ಮಾಡಾಯಿತು ಸ್ನೇಹಿತರೆ. ನಾನು ನಿಮ್ಗೆ ತೋರಿಸ್ತೀನಿ ಅಟ್ಯಾಚ್ ಮಾಡಿ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೋಡಿ ಕರೆಕ್ಟಾಗಿ ಬರ್ತಾಯಿದೆ, ಶೋಲ್ಡ್ರ್ ಕೂಡ ಕರೆಕ್ಟಾಗಿ ಬರ್ತಾಯಿದೆ.